ಗುರುಗಳೇ ಸ್ವಾಮಿ ಶರಣು. ನಾವು ಬಂದು ನೋಡಿದ್ರಿ ನಿಮ್ದು ಈ ದೇವಸ್ಥಾನ ಅಲ್ಲಿ ಹಿಂದೆಗಡೆ ಏನೋ ಹೊಸ ನಿರ್ಮಾಣ ಆಗ್ತದೆ. ನಿರ್ಮಾಣ ಶುರುವಾಗಿದ್ದೆ ಯಾವಾಗ, ಇಲ್ಲಾಂದ್ರೆ ಈ ದೇವಸ್ಥಾನ ಎಷ್ಟು ದಿವಸಕ್ಕೆ ನೀವು ಇದು ಮಾಡ್ಬೋದು? ಈಗ ಸದ್ಯದಲ್ಲೇ ಒಳ್ಳೆ ದಿನ ಅಂತ ಹೇಳಿ 29ನೇ ತಾರೀಕು ಭಾನುವಾರ ಒಳ್ಳೆ ಮುಹೂರ್ತದಲ್ಲಿ ಗುದ್ದಿ ಪೂಜೆ ಮಾಡ್ತಿದ್ದೀವಿ. ಗುದ್ದಿ ಪೂಜೆಯನ್ನ ಒಳ್ಳೆ ಭಕ್ತರೆಲ್ಲ ಸೇರಿದ್ರು, ಒಳ್ಳೆ ಸಾಧಕರೆಲ್ಲ ಸೇರಿದ್ರು. ಅವರ ಸಮ್ಮುಖದಲ್ಲಿ ಗುದ್ದಿ ಪೂಜೆ ಮಾಡ್ತಿದ್ದೀವಿ. ಇಲ್ಲಿ ಏನಕ್ಕಪ್ಪ ಅಂತ ಹೇಳಿದ್ರೆ ಹಿಂದೆ ಮುಂದೆ ಸ್ವಲ್ಪ ಜಾಗ ಚಿಕ್ಕದಿದೆ, ಮತ್ತೆ ದಿನ ಕಳೆದ ಹಾಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಅವ್ರಿಗೆ ನಾವು ಸರ್ವಿಸ್ ಕೊಡೋಕ್ಕೆ ಸೇವೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ರೋಡು ದೊಡ್ಡದಾಗುತ್ತೆ. ಹಂಗಾಗಿ ಇದ್ರಿಗೆ ಜೊತೆ ಕೂಡಿದಾಗೆ ಜಾಗ ಒಂದು 4 ಎಕರೆ ತಗೊಂಡಿದ್ದೀವಿ. ಅಲ್ಲಿ ಒಂದು ಸುಂದರವಾದ, ಭವ್ಯವಾದ, ಶಕ್ತಿಯುತವಾದ, ಯಾರೇ ಒಂದು ಕಷ್ಟ ಅಂತ ಬಂದ್ರು ಮತ್ತೆ ಜಗನ್ಮಾತೆ ಮಹಾಕಾಳಿಯಮ್ಮನವರು ಮತ್ತೆ ಶ್ರೀ ಕಾಲಭೈರವ ಸ್ವಾಮಿಯವರು ಇಬ್ರು ಒಟ್ಟಿಗೆ ಆಶೀರ್ವಾದವಾದ ಬೃಹತ್ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. 3 ರಿಂದ 5 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಒಂದು ಅರಮನೆಯ ಶೈಲಿಯಲ್ಲಿ ಮತ್ತೆ ಭುವನೇಶ್ವರದ ಒಂದು ಗೋಪುರ ಭುವನೇಶ್ವರದ ತರ ಬರುತ್ತೆ. ಆ ಅರಮನೆಯ ಶೈಲಿಯಲ್ಲಿ ಕಲ್ಕತ್ತಾ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತರ ತೀರ್ಮಾನ ಆಗಿದೆ. ಹಾಗೆ ಅದನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಇವಾಗ ಸೇವೆ ಮಾಡ್ಬೇಕು ಅನ್ನೋದು ಇದ್ರೆ ಬರೀ ಹಣನೇ ಸೇವೆ ಮಾಡ್ಬೇಕಾ, ಇಲ್ಲಾಂದ್ರೆ ನನಗೆ ಜಲ್ಲಿ ಕೊಡಿಸ್ತೀನಿ, ನಾನು ಸಿಮೆಂಟ್ ಕೊಡಿಸ್ತೀನಿ, ಇಲ್ಲ ಏನೋ ಒಂದು ಮಾಡ್ಬೋದು ಸೇವೆ? ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿಗೆ ದೇವಸ್ಥಾನ ಬೇಕಾದಂತ ಸಿಮೆಂಟು, ಜಲ್ಲಿ, ಕಲ್ಲು, ಮರಳು, ಕಬ್ಬಿಣ, ಮತ್ತೆ ಇನ್ನೊಂದ್ರೆ ಮರಗಳು, ಮತ್ತೆ ಇನ್ನು ಸಣ್ಣ ಪುಟ್ಟ ವಸ್ತುಗಳು, ಮತ್ತೆ ಅದನ್ನ ಕೆಲಸ ಮಾಡಿಸಿದ್ರೆ ಕೂಲಿ ಅವಶ್ಯಕತೆ ಇರುತ್ತೆ. ಯಾವುದ್ರ ಮುಖಾಂತರ ನೀವು ಮಾಡ್ಬೋದು. ನಿಮ್ಮ ಏನು ನೀವು ಕೊಡುವ ದಾನ ಶಾಶ್ವತ ಉಳ್ಕೊಳ್ಳುತ್ತೆ ದೇವಾಲಯದಲ್ಲಿ. ಈಗ ನಾವೊಂದು ಆಸ್ತಿ ಮಾಡಿದ್ವಿ ಮನೇಲಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಮಕ್ಕಳು ಮಾರ್ಕೋಬಹುದು, ಇನ್ಯಾರು ಕಬಳಿಸ್ಕೋಬಹುದು, ಇನ್ನೇನಾರು ಆಗ್ಬೋದು. ಇದು ಟ್ರಸ್ಟ್ ಆದ್ರಿಂದ ಈ ಆಸ್ತಿಗಳು ಸೂರ್ಯಚಂದ್ರ ಇರುವ ತನಕನೂ ಈ ಭೂಮಿಯಲ್ಲಿ ಶಾಶ್ವತವಾಗಿರುತ್ತೆ. ನೀವು ಕೊಡುವಂತ ದಾನವು ದೇವಾಲಯದಲ್ಲಿ ಒಂದ್ ಇಟ್ಟಿಗೆ ಇರ್ಬೋದು, ಒಂದ್ ರೂಪಾಯಿ ಇರ್ಬೋದು, ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ಹೆಸರು ಚಿರ ಅಮರವಾಗಿರ್ತದೆ ಅಂತ ಹೇಳಿ ನಾನು ಹೇಳ್ತೀನಿ. ಯಾರ್ಯಾರು ವೀಕ್ಷಕರು ಇದನ್ನ ನೋಡಿದೀರಾ ನಾವು ಕೇಳ್ಕೊಂತೆ. ನಾನು ಎಷ್ಟೋ ದಿನಗಳ ನಂತರ ಈ ದೇವಸ್ಥಾನಕ್ಕೆ ತಾಯಿ ಕರ್ಸ್ಕೊಂಡಿದ್ದಾಳೆ. ಯಾರ್ಯಾರು ಈ ತಾಯಿಯ ಭಕ್ತರು, ಕಾಳಭೈರವ ಭಕ್ತರು ಇಲ್ಲ, ಅಯ್ಯಪ್ಪ ಸ್ವಾಮಿ ಭಕ್ತರು ಯಾರು ನೋಡ್ತಾ ಇದ್ದೀರಾ, ನೀವುಗಳು ಕೂಡ ಈ ಕಾಳಭೈರವೇಶ ನಿರ್ಮಾಣಕ್ಕೆ ನಿಮ್ಮ ಕೈಲಾಗುವಂತ ಸಹಾಯ ಮಾಡ್ಬೋದು. ಇಲ್ಲ ಹಣ ಕೊಡ್ಬೋದು. ಇಲ್ಲ ನನ್ನ ಕೈಯಲ್ಲಿ ಒಂದು ಜಲ್ಲಿ ಕೊಡ್ತೀನಿ, ಇಲ್ಲ ಒಂದು ಸಿಮೆಂಟು ಮೂಟೆ, ಇಲ್ಲ ಒಂದು ಸಿಮೆಂಟ್ ಕಲ್ಲು ಕೊಡಿಸಿ ಅಂತ ನೀವು ಕೊಡಿಸ್ಬೋದು. ಒಂದು ಭಗವಂತನಿಗೆ ನಿಮ್ಮ ಕೈಯಿಂದ ಏನು ಸೇವೆ ಮಾಡಬೇಕು ಅಂತ ನಿಮಗೆ ಅನಿಸುತ್ತೋ ನೀವು ಆ ಸೇವೆ ಮಾಡ್ಬೋದು. ಇಲ್ಲಿ ಗುರುಗಳು ಕೂಡ ನಮಗೆ ಇದೇ ಬೇಕು ಅಂತ ಕೇಳ್ತಾ ಇಲ್ಲ. ಭಗವಂತನ ಸೇವೆಗೋಸ್ಕರ ನಿಮ್ಮ ಮನಸ್ಫೂರ್ತಿಯಿಂದ ಏನು ಸೇವೆಗೊಂದು ಸಲ್ಲಿಸ್ತೀರಾ ಇದೆಲ್ಲ ಶಾಶ್ವತವಾಗಿರ್ತದೆ. ಬರೀ ನಿಮ್ಗೊಬ್ಬರಿಗೆ ಅಂತಲ್ಲ, ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅದು ತಾಯಿಯ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಸಿಗಲಿ ಅಂತ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಈ ಭಕ್ತಿಯ ಈ ಸೇವೆ ಸದಾಕಾಲ ಇರುತ್ತೆ ಅಂತ ನಾನು ಬಯಸ್ತೀನಿ. ನಮ್ಮದು ಒಂದು ಸಣ್ಣದಾಗಿ ಸೇವೆ ಎಲ್ಲರೂ ಸೇರ್ತಾ ಕೈ ಜೋಡಿಸಿ ಇದಕ್ಕೆ ಒಂದು ಪಿಲ್ಲರ್ಗಳಾಗಿ ಪ್ರತಿಯೊಬ್ಬರು ಒಂದೊಂದು ಹೆಜ್ಜೆ ಇಟ್ಟು ನಿಲ್ಲೋಣ. ನಮ್ಮ ಧರ್ಮ ರಕ್ಷಣೆ ನಾವುಗಳು ನಿಂತ್ರೇನೆ, ನಮ್ಮ ಆತ್ಮ ರಕ್ಷಣೆ ಭಗವಂತನ ಅರಿವು ಆದ್ರೇನೆ. ಸೊ ಎಲ್ಲ ಗುರುಗಳ ಆಶೀರ್ವಾದದಿಂದ ನಡೀತಾ ಇದೆ. ಹೆಚ್ಚಾಗಿ ನಿಮ್ಮ ಸೇವೆ ಸಂಕಲ್ಪ ನಡೀಲಿ, ಎಲ್ಲರೂ ಒಳ್ಳೇದಾಗ್ಲಿ. ಗುರುಗಳು ಏನಾದ್ರು ಹೇಳಿದ್ರೆ ಇನ್ನು ಸ್ವಾಮಿ ಶರಣವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಅಯ್ಯಪ್ಪ ಸ್ವಾಮಿ ನಾನು ತುಂಬಾ 20 ವರ್ಷ ಆಯ್ತು ನೋಡಿ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. ನಾನು ಹೇಳಿದೆ ನೀನು ನೋಡಕ್ ಬರ್ದಿಲ್ಲ ಕಣೋ, ನೀನು ನಮ್ಮ ಜೊತೆಲಿ ಬಂದಿದ್ದ ಮಕ್ಳುಗಳಿಗೆಲ್ಲ ತೊಂದರೆಗೀಡಾಗ್ಬಿಡ್ತಿದ್ರು ಅವತ್ತು. ಅದೇ ಲಾಸ್ಟ್ ಅನ್ಕೊಂಡೆ ನಾನು, ನಿನ್ನ ಅಯ್ಯಪ್ಪ ಸ್ವಾಮಿ ನೀನು ಬರಲ್ಲ, ನಿನ್ನ ಇಲ್ಲಿ ಸೇವೆ ಸರಿ ಇಲ್ಲ, ಇಲ್ಲಿ ಯಾವ್ದು ವ್ಯವಸ್ಥೆಗಳು ಸರಿ ಇಲ್ಲ ಅಂತೇಳಿ ಅವತ್ತು ಬಿಟ್ಟಿದ್ದು. ಒಂದು 25 ವರ್ಷ ಆಯ್ತು. ಹಂಗಾಗಿ ಅಯ್ಯಪ್ಪ ಸ್ವಾಮಿನೇ ನನ್ನೇ ಹುಡುಕಿ, ನನ್ಗೊಂದು ಅಹಂಕಾರ ಇದೆ. ಅಯ್ಯಪ್ಪ ಸ್ವಾಮಿನೇ ನಮ್ಮ ಸ್ವಾಮಿಗಳ ಮುಖಾಂತರ ಇಲ್ಲೇ ನಮ್ಮ ಜೊತೆಯಲ್ಲೇ ಮಾತಾಡ್ತಾ ಇದ್ದಾನೆ ಅಯ್ಯಪ್ಪ ಸ್ವಾಮಿ. ನನಗೆ ಅವನ್ ಬೇರೆ ಅಲ್ಲ, ಇವ ಬೇರೆ ಅಲ್ಲ, ನನಗೆಲ್ಲ ಒಂದೇ. ಅವ್ರು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿರ್ಲಿ, ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಸ್ವಾಮಿ ಶರಣಂ ಸ್ವಾಮಿ.